ಸ್ಕೂಲ್ ಆರಂಭಕ್ಕೂ ಮುನ್ನ ಕೊರೋನಾ ಆತಂಕ ಶುರುವಾಗಿದೆ. ಈಗ ಕೆಲವೇ ದಿನಗಳಲ್ಲಿ ಶಾಲೆಗಳಲ್ಲೆಲ್ಲ ಈಗ ಪುನರಾರಂಭ ಆಗ್ತಾ ಇದ್ದಾವೆ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಕೇಸ್ಗಳು ಕೂಡ ಹೆಚ್ಚಾಗಿ ಕಂಡು ಬರ್ತಾ ಇದೆ. ಆಸ್ಪತ್ರೆಗಳಲ್ಲೂ ಕೂಡ ಕೋವಿಡ್ ಟೆಸ್ಟ್ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಹಾಗಾಗಿನೇ ಈ ಶಾಲೆಗಳು ಈಗ ಓಕೆ ರಜೆ ಇದ್ದಾವೆ, ಪರವಾಗಿಲ್ಲ, ಮನೇಲಿರ್ತಾರೆ ಮಕ್ಕಳು. ಆದರೆ ಇನ್ನೇನು ಶಾಲೆ ಆರಂಭ ಆಗೋದು ಇನ್ನೊಂದು ಕೆಲವೇ ದಿನಗಳು ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಕೊರೋನಾ ಶುರುವಾಗಿರುವಂತಹ ಹಿನ್ನೆಲೆಯಲ್ಲಿ ಪೋಷಕರಲ್ಲಿ ಈಗ ಆತಂಕ ಶುರುವಾಗ್ಬಿಟ್ಟಿದೆ. ಮಕ್ಕಳನ್ನ ಸ್ಕೂಲ್ಗೆ ಕಳಿಸುವುದು ಹೇಗೆ ಎಂಬ ಆತಂಕ ಇದೆ. ಶಾಲೆಗಳಲ್ಲಿ ಕೋವಿಡ್ ಸುರಕ್ಷಾ ಕ್ರಮಗಳನ್ನ ಕೈಗೊಳ್ತಾರಾ? ಅಫ್ಕೋರ್ಸ್ ಕೈಗೊಳ್ಳಲೇಬೇಕು. ಈಗಾಗಲೇ ಒಂದು ಪಾಠ ಕಲಿಸಿ ಹೋಗಿದೆ ಕೊರೋನಾ. ನಿರ್ಲಕ್ಷ್ಯ ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿ. ಹಾಗಾಗಿನೇ ಈ ಬಾರಿನೂ ಮತ್ತೇನಾದರೂ ನಿರ್ಲಕ್ಷ್ಯ ಮಾಡಿದ್ರೆ ಮತ್ತೆ ದೊಡ್ಡ ದೊಡ್ಡ ಅನಾಹುತಗಳು ನಡೆಯೋದು ಗ್ಯಾರಂಟಿ. ಹಾಗಾಗಿನೇ ಅದರಲ್ಲೂ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ಯಾವುದೇ ಕಾರಣಕ್ಕೂ ಯಾರೂ ಸಹಿಸಲ್ಲ. ಈಗ ಶಾಲೆ ಆರಂಭಕ್ಕೆ ಇನ್ನೇನು ಕೆಲವು ದಿನಗಳು ಮಾತ್ರ ಬಾಕಿ ಇದ್ದಾವೆ. ಈಗ ಬೇಸಿಗೆ ರಜೆಯಲ್ಲಿದ್ದಾರೆ ಮಕ್ಕಳು, ಮನೆಯಲ್ಲಿದ್ದಾರೆ, ಆರಾಮಾಗಿದ್ದಾರೆ. ಇದೆಲ್ಲದರ ನಡುವೆ ಈಗ ಕೊರೋನಾ ಆತಂಕ ಕೂಡ ಶುರುವಾಗ್ಬಿಡ್ತು. ಅಲ್ಲಲ್ಲಿ ಈಗ ಕೊರೋನಾ ದಾಪುಗಳನ್ನು ಇಡ್ತಾ ಇದೆ. ಬೆಂಗಳೂರಿನಲ್ಲಿ ಒಂದು 32ಕ್ಕಿಂತ ಹೆಚ್ಚು ಕೇಸ್ಗಳಿದ್ದಾವೆ ಬೆಂಗಳೂರಲ್ಲೇ, ಆಕ್ಟಿವ್ ಕೇಸ್ಗಳು. ಅದಾದ ನಂತರ ಈಗ ಬೆಳಗಾವಿಗೂ ಕೂಡ ಕೊರೋನಾ ಹೆಜ್ಜೆ ಇಟ್ಟಾಗಿದೆ. ಹೀಗೆ ಒಂದೊಂದೇ ಜಿಲ್ಲೆಗಳಿಗೆ ಕೊರೋನಾ ಶುರುವಾಗುತ್ತೆ. ಇನ್ನು ಈ ಸಂದರ್ಭದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಶಿಕ್ಷಣ ಇಲಾಖೆ ಶಾಲೆಗಳ ವಿಚಾರಕ್ಕೆ, ಕಾಲೇಜುಗಳ ವಿಚಾರಕ್ಕೆ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಳುತ್ತೆ ಅನ್ನೋದೇ ಕುತೂಹಲ. ಅದರಲ್ಲೂ ಈ ಸ್ಕೂಲು, ಹೈಸ್ಕೂಲು ಈ ಮಟ್ಟದಲ್ಲಿ ಬಹಳಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ರಾಜ್ಯದಲ್ಲಿ ದಿನೇ ದಿನೇ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ. ಹಾಗಾಗಿನೇ ಇನ್ನು ಆಸ್ಪತ್ರೆಗಳಲ್ಲೂ ಕೂಡ ಈಗ ಕೋವಿಡ್ ಟೆಸ್ಟ್ ಪ್ರಕ್ರಿಯೆ ಜೋರಾಗಿ ನಡೀತಾ ಇದೆ. ಇದೆಲ್ಲದರ ನಡುವೆ ಮಕ್ಕಳನ್ನು ಹೆಂಗಪ್ಪ ಶಾಲೆ ಕಳಿಸೋದು, ಶಾಲೆ ಶುರುವಾಗ್ಬಿಟ್ರೆ ಅಂತ ಹೇಳಿ ಪೋಷಕರಲ್ಲೂ ಕೂಡ ಒಂದು ರೀತಿಯಾದಂಥ ಭಯ ಇರುತ್ತೆ, ಆತಂಕ ಇರುತ್ತೆ. ಈ ಹಿಂದೆ ಹೆಂಗಾಗ್ಬಿಟ್ಟಿತ್ತು ಅಂತ ಅಂದರೆ ಮಕ್ಕಳು, ವೃದ್ಧರು, ಅಂದರೆ ಇನ್ನೂ 20-30 ವಯಸ್ಸಿನ ಹುಡುಗರು ಎಲ್ಲರೂ ಕೂಡ ಈ ಕೊರೋನಾಗೆ ಬಲಿಯಾಗಿದ್ದರು. ಅದರಲ್ಲೂ ಹೆಚ್ಚಾಗಿ ವಯಸ್ಸಾದವರು ಮತ್ತು ಪುಟ್ಟ ಮಕ್ಕಳು.